ಕುಂಡಲಿನಲ್ಲಿ ಯಾವ ರೀತಿ ರಾಜಯೋಗಗಳು ಬರುತ್ತೆ, ಕುಂಡಲಿ ಯಾವ ರೀತಿ ರಾಜಯೋಗಗಳನ್ನು ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಂಚಮಹಾಪುರುಷ ಯೋಗಗಳಲ್ಲಿ ಮಾಳವಿಯ ಯೋಗ, ಬುಧಾದಿತ್ಯ ಯೋಗ, ಶಶಯೋಗ, ಗಜಕೇಸರಿ ಯೋಗ, ಇನ್ನೊಂದು ಕುಜ ರಾಹು ಸಂಧಿ ಯೋಗ, ಇಷ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಕೈರೇಖೆಯಲ್ಲಿ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದು ತೋರಿಸ್ಕೊಡ್ತಿದ್ದೀನಿ, ಪ್ರಾಕ್ಟಿಕಲಾಗಿ ತೋರಿಸ್ತಿದ್ದೀನಿ. ನೋಡಿ, ನಮಸ್ಕಾರ. ನೋಡಿ ವೀಕ್ಷಕರೇ, ನಾನು ಕುಂಡ್ಲಿನ ತೋರಿಸಿದ್ದೀನಿ. ಅದರಲ್ಲಿ ಮಾಳವಿಯ ಯೋಗ ಅಂತ ಇದೆ. ಮೊದಲನೇದಾಗಿ ಅವನ ಲಗ್ನದಲ್ಲಿ ಶುಕ್ರ ಇರೋದು. ಲಗ್ನದಲ್ಲಿ ಶುಕ್ರ ಇರೋದ್ರಿಂದ ಇವನ ಕೈ ರೇಖೆಯಲ್ಲಿ ನೋಡಿ, ಇದು ಜೀವನ ರೇಖೆ. ನಾವು ಲಗ್ನನೂ ಅವನ ಶರೀರ ಅಂತ ಗುರುತಿಸ್ತೀವಿ. ಇಲ್ಲಿ ನೋಡಿ ಮತ್ಸ್ಯ ರೇಖೆ ಯಾವ ಥರ ಇದೆ, ಇದೇ ಮಾಳವಿಯ ಯೋಗದ ಒಂದು ಚಿಹ್ನೆ. ಜೊತೆಗೆ ಲಗ್ನಕ್ಕೆ ಗುರು ದೃಷ್ಟಿ ಇದೆ ಮತ್ತು ಶನಿ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಎರಡು ರೇಖೆ ಇದೆ ನೋಡಿ, ಎರಡು ಮತ್ಸ್ಯ ರೇಖೆಗಳಿದೆ ಇಲ್ಲಿ. ಇದು ಒಂದು ರಾಜಯೋಗದ ಒಂದು ಚಿಹ್ನೆ ನೋಡಿ. ಇಲ್ಲೊಂದು ಮತ್ಸ್ಯ ಇದೆ ನೋಡಿ, ಮತ್ತು ಇಲ್ಲಿ ಇನ್ನೊಂದು ಮತ್ಸ್ಯ ಇದೆ ನೋಡಿ, ಎರಡು. ಅದೇ ರೀತಿ ಬಂತು ಅಂತಂದರೆ ಇದು ಶಶಯೋಗದಲ್ಲಿ, ಶಶಯೋಗ ಅಂತ ನಾವು ಸ್ಯಾಟರ್ನ್ ಲೈನ್ ಅಂತ ಹೇಳ್ತೀವಿ. ಇದರ ಕೈ ರೇಖೆ ತೊಗೊಂಡ್ರೆ ಕುಂಡ್ಲಿಲಿ ಕೇಂದ್ರದಲ್ಲಿ ಪಾಪಗ್ರಹ ಅಂದರೆ ಶನಿ ಇದ್ದರೆ ಅದು ಶಶಯೋಗ ಅಂತ ಹೇಳ್ತೀವಿ. ಅವನ ಕ್ಷೇತ್ರದಲ್ಲೇ ಸೂರ್ಯ ಇದೆ ನೋಡಿ. ಇಲ್ಲಿ ಏನಾಗಿದೆ, ಫೇಟ್ ಲೈನು ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇದೆ ಲಕ್ಷ್ಮೀ ರೇಖೆಯೂ ಹೀಗೆ ಇದೆ. ಇದು ಶುಕ್ರನ ಸ್ಥಾನ ಆದ್ದರಿಂದ ಶುಕ್ರನ ಸ್ಥಾನದಲ್ಲಿ ಮತ್ಸ್ಯ ಇದೆ. ಇದು ಒಂದು ರಾಜಯೋಗದ ಒಂದು ಚಿಹ್ನೆ. ಮತ್ತು ಗುರುಸ್ಥಾನದಲ್ಲಿ ಒಂದು ನೋಡಿ, ಇಲ್ಲಿ ತ್ರಿಶೂಲ ಇದೆ ನೋಡಿ. ಒಂದು ಹಿಂಗೆ ಹೋಗಿದೆ, ಒಂದು ಹೀಗೆ ಬಂದಿದೆ, ಒಂದು ಹೀಗೆ ಬಂದಿದೆ. ಇದು ತ್ರಿಶೂಲ. ಇದು ಗಜಕೇಸರಿ ಯೋಗದ ಒಂದು ಚಿಹ್ನೆ. ಆಮೇಲೆ ಸೂರ್ಯ ಮತ್ತು ಗುರುವಿನ ಒಂದು ಸಂಬಂಧ ನೋಡಿ, ಎಷ್ಟು ಕ್ಲೀನಾಗಿ ಕಾಣುತ್ತೆ ನೋಡಿ. ಇದು ಹೋಗ್ತಾ ಇದೆ ನೋಡಿ ಇಲ್ಲಿಗೆ. ಇದು ಎರಡೂ ಇದು ರಾಜಕಾರಕ ಗ್ರಹ ಸೂರ್ಯ, ಇದು ರಾಜಗ್ರಹ ಗುರು, ಇದು ಇಬ್ಬರು ಸಂಬಂಧ. ಆಮೇಲೆ ಏನಾಗುತ್ತೆ, ಸೂರ್ಯನ ಮೇಲೆ ಒಂದು ಮತ್ಸ್ಯ ರೇಖೆ ಇದೆ ನೋಡಿ, ಡಬ್ಬಲ್ ಮತ್ಸ್ಯ, ಇಲ್ಲೊಂದಿದೆ ನೋಡಿ. ಇದು ಒಂದು ಇದೇನಾಗುತ್ತೆ ಅಂದರೆ ಚಂದ್ರನಿಂದ ಕೇಂದ್ರದಲ್ಲಿ ಜಾತಕದಲ್ಲಿ ಸೂರ್ಯ ಇದ್ದಾನೆ, ರವಿ ಬುಧಾದಿತ್ಯ ಯೋಗ ಇದೆ ನೋಡಿ. ಈ ಒಂದು ಇರೋದ್ರಿಂದ ಇಲ್ಲೊಂದು ಮತ್ಸ್ಯ ರೇಖೆ, ಇದು ಕುಜನಿಗೆ ಸಂಬಂಧಪಟ್ಟಿದ್ದು. ಕುಜನ ಸ್ಥಾನದಲ್ಲಿ ಮತ್ಸ್ಯ ರೇಖೆ ಇರೋದು, ಅದಕ್ಕೆ ಕುಜರಾಹು ಸಂಧಿ ಅಂತೀವಿ. ಯಾವ ಜಾತಕದಲ್ಲಿ ಯೋಗಕಾರಕನಾದವನು ಧನಾಧಿಪತಿ ನೋಡಿದ್ರೆ ಅದು ಒಂದು ರಾಜಯೋಗ ಅಂತ ಹೇಳ್ತೀವಿ. ಆಮೇಲೆ ಇದು ನೋಡಿ ಬುಧ ಇದು ನೋಡಿ, ಬುಧನ ಸ್ಥಾನ ನೋಡಿ. ಅಲ್ಲಿ ನಮ್ಮದು ಸೂರ್ಯನ ಒಂದು ಸ್ಥಾನ ನೋಡಿ ಯಾವ ಥರ ಇದೆ ಸೂರ್ಯಗ್ರಹ. ಆಮೇಲೆ ಇದೇನಾಗುತ್ತೆ ಅಂತಂದರೆ ಸೂರ್ಯ ಮತ್ತು ಸ್ಯಾಟರ್ನ್ ಇದು ನೋಡಿದ್ರೆ ಇಲ್ಲೂ ಒಂದು ಮತ್ಸ್ಯ ರೇಖೆ ಮೂತಿ ನೋಡ್ಕೊಳ್ಳಿ ಇದೆ ನೋಡಿ ಹೀಗೆ. ಆಮೇಲೆ ಇಲ್ಲಿ ಒಂದು ಚಂದ್ರನ ಆಕಾರ ಇದೆ ನೋಡಿ, ಇದು ಒಂದು ರಾಜಯೋಗನೇ. ಆಮೇಲೆ ಯುವರೇಖಾ ಇದೆ ನೋಡಿ, ಸಾಮಾನ್ಯವಾಗಿ ಯುವರೇಖಾ ಇದೆ ನೋಡಿ, ಇದು ಯುವರೇಖಾ ಎಷ್ಟು ಚೆನ್ನಾಗಿದೆ ನೋಡಿ. ಇಂಥ ವ್ಯಕ್ತಿಗಳು ಹೇಗೆ ಅಂತ ಅಂದರೆ ಎಲ್ಲರಲ್ಲೂ ಬೆರೆಯೋದು, ಬೇರೆ ಕಷ್ಟ ಸುಖಗಳಾಗೋದು, ಇದೆಲ್ಲ ಇವರ ಕೈ ರೇಖೆಯಲ್ಲಿ ಕಾಣ್ತಿದೆ. ಇದು ಮಂಗಳ ರೇಖೆ. ಮಂಗಳ ರೇಖೆ ಅಂತಂದರೆ ಈ ಮನುಷ್ಯನಿಗೆ ಎಲ್ಲಿ ಹೋದರೂ ಜನಗಳ ಒಂದು ಸಪೋರ್ಟ್ ಇದ್ದೇ ಇರ್ತಿತ್ತು. ಅದೇ ನೋಡಿ, ಸೂರ್ಯನ ರೇಖೆ ಮೇಲೆ ಒಂದು ನಕ್ಷತ್ರ ಕಾಣುತ್ತೆ ನೋಡಿ, ನಕ್ಷತ್ರ ಕಾಣುತ್ತೆ ನೋಡಿ. ಹೀಗೆ ಕೈ ರೇಖೆಯಲ್ಲೂ
ಒಂದು ರಾಜಯೋಗ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ಕುಂಡ್ಲಿಲೂ ನೋಡ್ಕೊಳ್ಳಿ, ಕುಂಡ್ಲಿಲೂ ಒಂದು ರಾಜಯೋಗ ಯಾವ ರೀತಿ ಇದೆ ಅಂತ. ನಮಸ್ಕಾರ.